ಅದೆಷ್ಟು ಅದ್ಭುತವಾಗಿದೆ ಗೊತ್ತಾ ಈ ಭವ್ಯ ಮಂದಿರ. ನಾಗದೋಷ ಪರಿಹಾರಕ್ಕಾಗಿಯೇ ಇರುವ ಏಕೈಕ ಪ್ರಸಿದ್ಧ ದೇವಾಲಯ ಅದುವೇ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಹೆಚ್ಚಾಗಿ ಭಕ್ತರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದ ನಂತರ ತಪ್ಪದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಈ ಎರಡು ಸನ್ನಿಧಿಗಳು ಭೌಗೋಳಿಕವಾಗಿ ಹತ್ತಿರ ಇರುವುದರಿಂದ ಹಾಗೂ ಧಾರ್ಮಿಕ ನಂಬಿಕೆಗಳ ಕಾರಣದಿಂದ ಹಲವಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಲೇ ಇರುತ್ತಾರೆ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಈ ಒಂದು ಭವ್ಯವಾದ ಮಂದಿರವಿದೆ. ಈ ದೇವಾಲಯಕ್ಕೆ ದಕ್ಷಿಣದ ಅಯೋಧ್ಯೆ ಎಂದೇ ಕರೆಯಲಾಗುತ್ತದೆ. ನೀವು ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ತಪ್ಪದೆ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಏಕೆಂದರೆ ಪ್ರಕೃತಿಯ ಮಡಿಲಿನಲ್ಲಿ ಬಹಳ ರಮ್ಯ ಮನೋಹರವಾಗಿ ಕಾಣುವ ಈ ದೇವಾಲಯವು ಧರ್ಮಸ್ಥಳದಿಂದ ಕೇವಲ 3 ಕಿಲೋಮೀಟರ್ ಹಾಗೂ ನೇತ್ರಾವತಿ ಸ್ನಾನಘಟ್ಟದಿಂದ ಕೇವಲ 1.5 ಕಿಲೋಮೀಟರ್ ದೂರವಿದೆ. ದೇವಾಲಯವು ಹೊರಗಿನಿಂದ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ಒಳಾಂಗಣದಲ್ಲಿಯೂ ರಮ್ಯ ಮನೋಹರವಾಗಿದೆ. 3 ಅಂತಸ್ತಿನ ದೇವಾಲಯವಾಗಿದ್ದು ಒಳಗೆ ಪ್ರವೇಶಿಸಿದ ಕೂಡಲೇ ಒಟ್ಟು 38 ದೇವರುಗಳ ಗರ್ಭಗುಡಿಯನ್ನು ಒಂದೇ ಸೂರಿನಲ್ಲಿ ಕಾಣಬಹುದಾಗಿದೆ. ಪ್ರಮುಖ ಗರ್ಭಗುಡಿಯಲ್ಲಿ ಪ್ರಭು ಶ್ರೀರಾಮಚಂದ್ರರು, ತಾಯಿ ಸೀತಾದೇವಿ ಹಾಗೂ ಆಂಜನೇಯನನ್ನು ಪೂಜಿಸಲಾಗುತ್ತದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಮೊದಲಾದ ನವದುರ್ಗೆಯರಿಗೆ ಪ್ರತ್ಯೇಕ ಗರ್ಭಗುಡಿ ಇದೆ. ಹೆಚ್ಚಿನದಾಗಿ ಬೇರೆ ದೇವಾಲಯಗಳಲ್ಲಿ ನವಗ್ರಹಗಳನ್ನು ಒಂದೇ ಮಂಟಪದಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ಇಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಮೊದಲಾದ ಪ್ರತಿ ನವಗ್ರಹಗಳಿಗೂ ಪ್ರತ್ಯೇಕ ಗರ್ಭಗುಡಿ ಇದೆ. ಶ್ರೀ ಕ್ಷೇತ್ರಪಾಲ ಗಣಪತಿ, ಸಿದ್ಧಿವಿನಾಯಕ, ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೇಶ್ವರಿ, ಕೃಷ್ಣ, ಆಂಜನೇಯ, ದತ್ತಾತ್ರೇಯ, ನಿತ್ಯಾನಂದ ಸ್ವಾಮಿ, ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಶಿರಡಿ ಸಾಯಿಬಾಬಾ ಹೀಗೆ ಒಟ್ಟು 38 ದೇವರುಗಳಿಗೆ ಪ್ರತ್ಯೇಕ ಗರ್ಭಗುಡಿಗಳಿವೆ. ದೇವಾಲಯದ ಭಿತ್ತಿಗಳಲ್ಲಿ ರಾಮಾಯಣ ಕಥೆಗೆ ಸಂಬಂಧಿಸಿದ ಚಿತ್ರಗಳನ್ನು ಕೆತ್ತಲಾಗಿದೆ. ಬೇರೆ ದೇವಾಲಯಗಳಂತೆ ಅತ್ಯಂತ ದಟ್ಟ ಜನಸಂದಣಿ ಸರದಿಯಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕೆಂಬ ಅವಶ್ಯಕತೆ ಇಲ್ಲಿ ಇಲ್ಲ. ಶ್ರೀರಾಮ ಕ್ಷೇತ್ರವು ಯಾವುದೇ ಗದ್ದಲವಿಲ್ಲದೆ ಸರಳತೆ, ಸ್ವಚ್ಛತೆ ಮತ್ತು ಭಕ್ತಿ ಭಾವದಿಂದ ತುಂಬಿರುವುದರಿಂದ ಭಕ್ತರಿಗೆ ಆಂತರಿಕ ಶಾಂತಿ ನೀಡುವ ಆಧ್ಯಾತ್ಮಿಕ ಕೇಂದ್ರವೂ ಆಗಿದೆ. ಇಲ್ಲಿ ಹನುಮ ಜಯಂತಿ, ರಾಮನವಮಿಗೆ ವಿಶೇಷ ಪೂಜೆ ಇದ್ದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ. ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ದಿನವೂ ಅನ್ನದಾನ ನಡೆಯುತ್ತಲೇ ಇರುತ್ತದೆ. ನೀವು ತಪ್ಪದೆ ಈ ಸನ್ನಿಧಿಗೆ ಭೇಟಿ ನೀಡಿ ಶ್ರೀರಾಮ ದೇವರ ಕೃಪೆಗೆ ಪಾತ್ರರಾಗಿರಿ. ಇಂತಹ ಮಾಹಿತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನೂ ಹೆಚ್ಚಿನ ಬೆಂಬಲವನ್ನು ನೀಡಿ. ಧನ್ಯವಾದಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ